ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತಿ ಅದ್ಭುತವಾದ ಪರಿಹಾರವನ್ನು ಗುರುವಾರದ ದಿನ ಮಾಡಿಕೊಂಡಾಗ ಗುರುಬಲ ಅನ್ನೋದು ತಪ್ಪದೇ ನಮಗೆ ಸಿಗುತ್ತೆ. ಈ ಪರಿಹಾರವನ್ನು ತುಂಬ ಸರಳ ವಿಧಾನದಲ್ಲಿ ಮಾಡಿಕೊಂಡಾಗ ಎಷ್ಟೋ ಜನಕ್ಕೆ ಲೋನ್ಸ್ ಅನ್ನೋದಿರುತ್ತೆ, ಬ್ಯಾಂಕ್ ಲೋನ್ಸ್ ಅನ್ನೋದಿರುತ್ತೆ, ಕಟ್ಟೋದಕ್ಕೆ ಒದ್ದಾಡ್ತಾ ಇರ್ತಾರೆ. ಆ EMI ಕಟ್ಟೋದಕ್ಕಾಗೋದಿಲ್ಲ. ಅದರಿಂದ ನಮಗೆ ಇನ್ನೂ ಜಾಸ್ತಿ ಸಮಸ್ಯೆಗಳು ಅನ್ನೋದಿದೆ, ಸಾಲದ ಸಮಸ್ಯೆ ಅನ್ನೋದಿದೆ, ಬೇರೆ ಥರದಲ್ಲೂ ಕೂಡ ಕಷ್ಟವನ್ನು ಪಡ್ತಾ ಇದ್ದೀವಿ. ನಮ್ಮ ಲೈಫಲ್ಲಿ ತುಂಬಾ ಒಂದು ನಮಗೆ ಆದಾಯ ಕಡಿಮೆ ಇದೆ, ನಷ್ಟ ಜಾಸ್ತಿ ಆಗ್ತಾ ಇದೆ, ಉಳಿತಾಯ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಒಂದು ಬೇಸರ ಅನ್ನೋದು ಇರುತ್ತೆ. ಈ ರೆಮಿಡಿಯನ್ನು ಮಾಡಿಕೊಂಡ್ರೆ ಇಷ್ಟು ಸರಳ ವಿಧಾನದಲ್ಲೇ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು. ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಎಷ್ಟೋ ಮುಖ್ಯವಾಗಿರುವಂಥ ಪರಿಹಾರಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ಪರಿಹಾರವನ್ನು ತುಂಬ ಜನ ಮಾಡಿಕೊಂಡಿದ್ದಾರೆ, ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಈ ಪರಿಹಾರವನ್ನು ಮಾಡಿಕೊಂಡಿರುವಂಥ ಎಷ್ಟೋ ಜನರಲ್ಲಿ ನಾವು ಕೂಡ ಮಾಡ್ಕೊಂಡಿದ್ದೀವಿ. ಅದರಿಂದ ತುಂಬಾ ನಮಗೆ ಉಪಯೋಗ ಆಗಿದೆ, ತುಂಬ ಪ್ರಯೋಜನಗಳಾಗುತ್ತೆ. ಅದನ್ನು ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ತುಂಬಲಾರದ ನಷ್ಟಗಳು ಆಗಿಬಿಟ್ಟಿರುತ್ತೆ. ಯಾಕಪ್ಪ ನಮ್ಮ ಲೈಫ್ ಈ ಥರ ಆಯಿತು, ಯಾರಿಗೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಬಿಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ಗುರುಬಲ ನಮಗೆ ಜಾಸ್ತಿ ಆಗಬೇಕು ಅಂದರೆ ಗುರುವಾರದ ದಿನಗಳಲ್ಲಿ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. 3 ದಿನ ತುಂಬ ಈಸಿಯಾಗೇ ಇರುತ್ತೆ. ನಮಗೊಂದು ನಿಮಿಷ ಕೂಡ ಹಿಡಿಯೋದಿಲ್ಲ, ಅಷ್ಟು ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕಾಗಿರುವಂಥ ವಸ್ತುಗಳು ಕೂಡ ತುಂಬಾ ಈಸಿಯಾಗಿ ನಮ್ಮ ಮನೆಯಲ್ಲೇ ಸಿಗುವಂಥದ್ದು. ಇದನ್ನು ಯಾವುದೋ ಬೇರೆ ರೂಪದಲ್ಲೂ ಮಾಡಿಕೊಂಡಾಗ ಕೂಡ ನಮಗೆ ಅಷ್ಟೇ ಶಕ್ತಿ ಇರುತ್ತೆ. ಎಲ್ಲಿ ಪಚ್ಚ ಕರ್ಪೂರ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಯಾಕಂದರೆ ಈ ವಸ್ತು ಬಂದು ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರ, ಸುಗಂಧಭರಿತವಾಗಿರುವಂಥದ್ದು, ದುಡ್ಡನ್ನು ಆಕರ್ಷಿಸುವಂಥದ್ದು. ದುಡ್ಡಿನ ರೇಖೆಗಳು ನಮಗೆ ಎಷ್ಟೋ ಜನಕ್ಕೆ ಧನದ ರೇಖೆ ಅನ್ನೋದು ಮುಚ್ಚೋಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಅದು ರಿಲೀಸ್ ಆಗಬೇಕು ಅಂದರೆ, ಧನಾಕರ್ಷಣೆ ಆಗಬೇಕು ಅಂದರೆ ನಮಗೆ ಒಂದು ಅದೃಷ್ಟ ಅಂದರೆ ಸ್ನೇಹಿತರೆ, ನಾವು ಯಾರನ್ನಾದರೂ ಸಾಲ ಕೇಳಿದಾಗ ಸಮಯಕ್ಕೆ ನಮಗೆ ಸಾಲ ಸಿಕ್ಕಿದೆ ಅನ್ನೋದು ಕೂಡ ಒಂದು ಅದೃಷ್ಟನೇ. ಏಕೆಂದರೆ ಕಷ್ಟ ಜಾಸ್ತಿ ಆದಾಗ ನಾವು ಸಾಲಕ್ಕೆ ಒಂದು ನೋಡ್ತಾ ಇರ್ತೀವಿ, ಯಾರಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಅಂತಹ ಸಂದರ್ಭಗಳಲ್ಲೂ ಕೂಡ ನಮಗೆ ಸಾಲ ಯಾರೂ ಕೊಡಲಿಲ್ಲ ಅಂದರೆ ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವು ಕೊಟ್ಟಿರುವಂಥ ಸಾಲ ವಾಪಸ್ ಬರಬೇಕಂದ್ರೂ ಅಥವಾ ಲೋನ್ಸ್ ನೀವು ತಗೊಂಡಿರ್ತೀರಲ್ವ, ಅದನ್ನು ತೀರಿಸೋದಕ್ಕೆ ಇದು ಬಹಳ ಶಕ್ತಿಯುತವಾದ ಒಂದು ಪರಿಹಾರ ಅಂತ ಹೇಳ್ತೀನಿ. ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಕೆಂಪು ಬಟ್ಟೆ ತಗೊಳ್ಳಿ ಅಥವಾ ಹಳದಿ ಬಟ್ಟೆ, ಇವೆರಡರಲ್ಲಿ ಒಂದನ್ನು ತಗೊಳ್ಳಿ. ನಾನಿಲ್ಲಿ ಕೆಂಪು ಬಟ್ಟೆಯನ್ನು ತೋರಿಸಿದ್ದೀನಿ. ನಿಮಗೆ ಹಳದಿ ಬಟ್ಟೆ ಏನಾದರೂ ಇದ್ದರೆ ನಿಜವಾಗ್ಲೂ ತುಂಬಾ ಬೆಸ್ಟು. ಏಕೆಂದರೆ ಗುರುವಿಗೆ ಸಂಬಂಧಪಟ್ಟಂತೆ ನಮಗೆ ಹಳದಿ ಕಲರಲ್ಲೇ ಬರುತ್ತೆ. ನೀವು ಅದಿದ್ದರೆ ತಗೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಆರಾಮಾಗಿ ಕೆಂಪು ಬಟ್ಟೆಯನ್ನು ಕೂಡ ತಗೊಳ್ಬಹುದು. ಸ್ವಲ್ಪ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ನಮಗೆ ದೊಡ್ಡದಾಗಿ ಬೇಕಾಗಿಲ್ಲ ಸ್ನೇಹಿತರೆ. ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಮನೆಯನ್ನು ಶುಚಿ ಮಾಡ್ಕೊಂಡಿರಬೇಕು, ಸ್ನಾನ ಮಾಡಿರಬೇಕು. ನಾವು ಪೂಜೆ ಮಾಡುವಂಥ ದಿನಗಳಲ್ಲೇ ಅಂದರೆ ಗುರುವಾರದ ದಿನ ಮಾಡಿಕೊಳ್ಳಿ. ಲಕ್ಷ್ಮಿಯ ವಾರ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನ ಕೂಡ ನಾವು ಈ ವಸ್ತುಗಳಿಗೆ ಧೂಪ ಹಾಕೋದ್ರಿಂದ ಆ ಒಂದು ದಾರಿ ಅನ್ನೋದು ನಮಗೆ ಕಾಣಿಸುತ್ತೆ. ಕೆಂಪು ಬಟ್ಟೆ ತಗೊಳ್ತೀರಾ, 5 ರೂಪಾಯಿ ಕಾಯಿನನ್ನು ತಗೊಳ್ತೀರಾ. ಇದಕ್ಕೆ ನೀವು 5 ರೂಪಾಯಿ ಕಾಯಿನ್ಸನ್ನು ಹಾಕಬೇಕಾಗುತ್ತೆ. ಒಂದಾದರೂ ಹಾಕಿ ಅಥವಾ 3 ಆದರೂ ಹಾಕಬಹುದು. ಇಷ್ಟೇ ಹಾಕಬೇಕು ಅನ್ನೋದು ಇಲ್ಲ, 1 ಅಥವಾ 3 ಹಾಕಬಹುದು. 5 ರೂಪಾಯಿ ಕಾಯಿನನ್ನು ನೀವು ಹಾಕಿದಾಗ 5 ಅನ್ನುವ ಸಂಖ್ಯೆ ಹಾಗೂ ಕಾಯಿನ್ಸನ್ನು ನಾವು ತಗೊಂಡಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ತಾಯಿಗೆ ತುಂಬ ಇಷ್ಟ ಈ ವಸ್ತುಗಳನ್ನು ನಾವು ತಗೊಳ್ಳೋದ್ರಿಂದ. ಇದನ್ನು ನೀವು ತೊಳೆದು ಬಿಟ್ಟು ತಗೊಳ್ಬೇಕಾಗುತ್ತೆ. ಕಾಯಿನು ನಮಗೆ ಯಾವ್ಯಾವ ಕೈಯಿಂದ ಇದು ಪಾಸ್ ಆಗಿರುತ್ತೆ ಗೊತ್ತಿರೋದಿಲ್ಲ. ಹಳದಿಯನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಕಾಯಿನನ್ನು ನೀವು
ತೊಳೆದ್ಬಿಟ್ಟು ಇದನ್ನು ಇಟ್ಕೊಳ್ಳಿ. ಸ್ವಲ್ಪ ಪಚ್ಚ ಕರ್ಪೂರ ಇಡಬೇಕು. ಯಾವಾಗಲೂ ಅಷ್ಟೇ, ಯಾರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ನೋಡಿ, ಅವರು ಮೊದಲು ಪಚ್ಚ ಕರ್ಪೂರದ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಬೇಗ ರಿಸಲ್ಟ್ ಬರುತ್ತೆ. ಈ ಥರ ಪಚ್ಚ ಕರ್ಪೂರವನ್ನು ಸ್ವಲ್ಪ ತಗೊಂಡಿದ್ದೆ ನಾವು ಪಲಾವ್ ಎಲೆ ಬೇಕಾಗುತ್ತೆ. ಪಲಾವ್ ಎಲೆಯ ಮೇಲೆ ನಮಗೆ ಬ್ಯಾಂಕ್ ಲೋನನ್ನು ನಾವು ತೀರಿಸಿದ್ದೀವಿ ಅಂತಂದ್ಬಿಟ್ಟು ಪಾಸಿಟಿವ್ ಆಗಿ ಬರ್ಕೊಳ್ಳಿ. ಈ ಥರ ನೀವು ಬರೆದುಬಿಟ್ಟು ಯಾವ ಪೆನ್ನಲ್ಲಾದರೂ ಯಾವ ಸ್ಕೆಚ್ ಆದರೂ ತಗೊಳ್ಬಹುದು. ಈ ಥರದ್ದೇ ತಗೊಳ್ಬೇಕು ಅನ್ನೋದು ಏನೂ ಇಲ್ಲ. ಬೇ ಲೀಫ್ ಮಾತ್ರ ಚೆನ್ನಾಗಿರಬೇಕು, ಅರ್ಧೋಗಿರಬಾರ್ದು. ಹಾಗೆ ಕಪ್ಪು ಕಪ್ಪು ಮಚ್ಚೆಗಳೆಲ್ಲ ಇರುತ್ತಲ್ವ ಆ ಎಲೆಗಳ ಮೇಲೆ, ಆ ಥರ ಇರಬಾರ್ದು. ಈ ಥರ ಕಟ್ಟಿಬಿಟ್ಟು ನೀವು ಇದನ್ನೆಲ್ಲ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಲಕ್ಷ್ಮೀದೇವಿ ಫೋಟೋ ಇರುತ್ತಲ್ವ ನಿಮ್ಮ ಮನೆಯಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಒಂದು ಪ್ಲೇಟ್ ಮೇಲೆ ನೀವು ಇದನ್ನು ಇಟ್ಬಿಟ್ಟು ದೀಪ ಹಚ್ಚಿರ್ತೀರ. ಸ್ವಲ್ಪ ಧೂಪವನ್ನು ತೋರಿಸ್ಬೇಕು, ಅಗರಬತ್ತಿಯನ್ನು ನೀವು ತೋರಿಸ್ಬೇಕಾಗುತ್ತೆ. ಈ ಗಂಟಿಗೆ ತೋರಿಸ್ಬಿಟ್ಟು ಇದನ್ನು 3 ದಿನ ಸೇಮ್ ದೇವ್ರ ಮನೆಯಲ್ಲೇ ಇಡಬೇಕು. ಗುರುವಾರ, ಶುಕ್ರವಾರ, ಶನಿವಾರ ನೀವು ಮಾಡಿಕೊಂಡ್ರೆ ಬೆಳಗ್ಗೆನೇ ಮಾಡ್ಕೊಳ್ಬಹುದು ಅಥವಾ ಸಂಜೆ ಮಾಡ್ಕೊಳ್ಬಹುದು. ಒಂದೇ ಸಮಯಕ್ಕೆ ಮಾಡಿಕೊಳ್ಳುವ ಅಗತ್ಯ ಇಲ್ಲ. 3 ದಿನವೂ ಒಂದೇ ಟೈಮಿಂಗ್ಸೇ ಫಾಲೋ ಮಾಡುವ ಅವಶ್ಯಕತೆ ಇರೋದಿಲ್ಲ. ನೀವು ನಿಮಗೆ ಯಾವ ಸಮಯ ಸ್ವಲ್ಪ ಫ್ರೀ ಆಗುತ್ತೆ ಆ ಸಮಯಗಳಲ್ಲಿ ಆರಾಮಾಗಿ ಧೂಪ ತೋರಿಸೋದಷ್ಟೇ. ಕೇಳ್ಕೊಳ್ಬೇಕು, ಸಂಕಲ್ಪ ಮಾಡಿಕೊಂಡು ನಾವು ಈ ರೀತಿ ಲೋನ್ಸನ್ನು ತಗೊಂಡಿದ್ದೀವಿ, ಸಾಲವನ್ನು ತಗೊಂಡಿದ್ದೀವಿ, ತೀರಿಸುವ ಒಂದು ಮಾರ್ಗವನ್ನು ತೋರಿಸು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು. ಈ ಥರ ನೀವು ಕೇಳಿಕೊಂಡು 3 ದಿನವೂ ಇದಕ್ಕೆ ಒಂದು ಧೂಪ ತೋರಿಸ್ತೀರಲ್ವ, 3 ದಿನ ನೀವು ನಾನ್ ವೆಜ್ಜು ತಿನ್ನಬಾರ್ದು. ನಾನ್ ವೆಜ್ ತಿಂದಾಗ ಇದನ್ನು ಮಾಡಬಾರ್ದು. ಈ ಥರ ಮಾಡಿಬಿಟ್ಟು 3ನೇ ದಿನ ನೀವು ಎಲ್ಲ ಕ್ಲೀನಾಗಿ ಕೇಳಿಕೊಂಡು ತೋರಿಸಿದ್ದಾದಮೇಲೆ ತಗೊಂಡೋಗಿದ್ದೆ ಬೀರುವನಲ್ಲಿ ಇಡಬೇಕು. ನಿಮ್ಮ ಬೀರುವ ಯಾಕೆ ಅಷ್ಟು ಮುಖ್ಯ ಅಂದರೆ, ನಾವುಗಳು ಯಾರೇ ಆಗಿರಬಹುದು ಅವರವರ ಶಕ್ತಿಯ ಅನುಸಾರ ಎಷ್ಟೋ ಒಂದು ಮಟ್ಟಿಗೆ ನಾವು ಅದರಲ್ಲಿ ಬೆಲೆ ಬಾಳುವಂಥ ವಸ್ತುಗಳನ್ನು, ದುಡ್ಡನ್ನು ಇಡ್ತೀವಿ, ಜೋಪಾನ ಮಾಡ್ತೀವಿ. ಅದಕ್ಕೋಸ್ಕರ ಬೀರುವ ಅನ್ನೋದು ಲಕ್ಷ್ಮೀದೇವಿಗೆ ಒಂದು ಜಾಗ ಅಂತಲೇ ಹೇಳಬಹುದು. ಆ ಜಾಗದಲ್ಲಿ ನೀವು ಈ ಗಂಟನ್ನು ಇಡುವಾಗ ಏನು ಮಾಡಬೇಕು ಅಂದರೆ, ಸ್ವಲ್ಪ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟು ನೀವು ಯಾವ ಜಾಗದಲ್ಲಿ ಒಂದು ಒಳಗಡೆ ಲಾಕರಲ್ಲಿ ಏನಾದರೂ ಇಟ್ಟರೆ ಇದನ್ನು ಪುಡಿ ಮಾಡಿಬಿಟ್ಟು ಅಲ್ಲೆಲ್ಲ ಹಾಕಿಬಿಟ್ಟಿದ್ದೆ ಈ ಗಂಟನ್ನು ಇಡಬೇಕು. ಈ ಥರ ಇಡೀ ಸ್ನೇಹಿತರೆ, ಒಂದು ದಾರಿ ಅನ್ನೋದು ಕಾಣಿಸುತ್ತೆ. ಮತ್ತು ನೀವು ಯಾವಾಗಾದ್ರೂ ವಾರ, 15 ದಿನ, ತಿಂಗಳಿಗೆ ಈ ಥರ ಬದಲಾಯಿಸ್ಕೊಳ್ಬಹುದು. ಇದನ್ನೆಲ್ಲ ತೆಗೆದುಬಿಟ್ಟು ಅದೇ ಬಟ್ಟೆನೇ ಯೂಸ್ ಮಾಡಬಹುದು. ಯಾರು ತುಳಿದೇ ಇರುವ ಕಡೆ ಹಾಕೋದು ಅಷ್ಟೇ. ಇಷ್ಟು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ.